ಪಾಶ್ಚಾತ್ತಾಪ ತೌಬಾ ಎಂದು ಹೇಳಿದರೆ ಅದು ಮಾನಸಿಕವಾಗಿ ಬರುವಂತಹ ಒಂದು ದುಃಖ ಪ್ರಕಟಣೆಯಾಗಿದೆ. ಯಾವುದಾದರೊಂದು ಪಾಪಗಳು ನಮ್ಮಿಂದ ಉಂಟಾದಾಗ ಅಥವಾ ಉದ್ದೇಶಪೂರ್ವಕವಾಗಿ ನಾವೊಂದು ಪಾಪಗಳನ್ನು ಮಾಡಿದಾಗ ನಮಗೆ ಅದರ ಕುರಿತು ಒಂದು ನೋವು ಉಂಟಾಗುವುದು, ಅದರ ಕುರಿತು ಒಂದು ದುಃಖ ಉಂಟಾಗುವುದು, ಅದಾಗಿದೆ ತೌಬಾ ಎಂದು ಹೇಳಿದರೆ. ಪಾಶ್ಚಾತ್ತಾಪ ಮಾತ್ರವಲ್ಲ, ಒಬ್ಬನು ಒಂದು ಪಾಪಗಳನ್ನು ಮಾಡಿ ಅದರ ಕುರಿತು ಅವನು ಖೇದಪಟ್ಟು ದುಃಖಪಟ್ಟು ಅವನು ಅಲ್ಲಾಹನೊಂದಿಗೆ ತೌಬವನ್ನು ಮಾಡಿದರೆ ಪಾಪವೇ ಮಾಡದಂತೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ. ಅತ್ತಾಯಿಬು ಲಿಜಂಬಿ ಕಮಲ್ಲ ದಂಬಲಹು, ಪಾಪ ಮಾಡಿದ ಕಾರಣ ಖೇದಪಟ್ಟು ಅಲ್ಲಾಹನಲ್ಲಿ ಅವನು ತೌಬ ಮಾಡಿದರೆ ಅವನು ಪಾಪವನ್ನೇ ಮಾಡದಂತಹ ಒಂದು ರೀತಿಯಾಗಿದೆ ಎಂದು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ. ಆದ್ದರಿಂದ ತೌಬಾ ಅಂತ ಹೇಳಿದರೆ ಕೇವಲ ಬಾಯಿಯಿಂದ ಹೇಳುವಂತಹ ಒಂದು ಮಾತಲ್ಲ, ಮಾನಸಿಕವಾಗಿ ಬರುವಂತಹ ಒಂದು ನೋವಾಗಿದೆ. ಅಲ್ಲಾಹನೇ, ನೀನು ನನಗೆ ನೀಡಿದಂತಹ ಇಷ್ಟೊಂದು ಮಹತ್ತರವಾದಂತಹ ಅನುಗ್ರಹಗಳು, ಈ ಅನುಗ್ರಹಗಳು ನಾನು ಸದುಪಯೋಗ ಪಡಿಸಿ ಅದನ್ನು ನಾನು ಸ್ವೀಕರಿಸಿ ಅದರ ಎಲ್ಲ ಸುಖಗಳನ್ನು ನಾನು ಅನುಭವಿಸಿ ನಿನಗೆ ಇಷ್ಟವಿಲ್ಲದಂತಹ ಪಾಪಗಳು ನಾನು ಮಾಡುತ್ತಾ ಬದುಕುತ್ತಿದ್ದೇನೆ. ಒಮ್ಮೆಯೂ ಸಹ ನೀನು ನನಗೆ ಮನ್ನಿಸದೇ ಇದ್ದರೆ ನಾನು ದೊಡ್ಡ ಒಂದು ನತದೃಷ್ಟನಾಗಿ ಈ ಇಹದಲ್ಲೂ ನಾಳೆ ಪರಲೋಕದಲ್ಲೂ ನಾನೊಬ್ಬ ಸೋತ ವ್ಯಕ್ತಿಯಾಗಿ ಆಗುತ್ತೇನೆ. ಆದ್ದರಿಂದ ಅಲ್ಲಾಹನೇ, ನೀನು ನನ್ನ ಎಲ್ಲ ಪಾಪಗಳನ್ನು ಮನ್ನಿಸಿಕೊಡು. ಇನ್ನು ಮುಂದೆ ನಾನು ಒಮ್ಮೆಯೂ ಸಹ ಇಂತಹ ಪಾಪ ಕೃತ್ಯಗಳತ್ತ ನಾನು ಸುಳಿಯುವುದಿಲ್ಲ ಎಂಬಂತಹ ಒಂದು ನೋವು ಮಾನಸಿಕವಾಗಿ ಉಂಟಾಗುವುದಾಗಿದೆ ತೌಬಾ ಎಂದು ಹೇಳಿದರೆ. ನಾವೀಗ ಕೆಲವು ಕಡೆಗಳಲ್ಲಿ ವಾಡಿಕೆಗಳಿದೆ, ಮಸೀದಿಯ ಉಸ್ತಾದರು ಅಥವಾ ಮುಅಜ್ಜಿನ್ ಮನೆಗೆ ಹೋಗಿ ಅಲ್ಲೆಲ್ಲರನ್ನು ಸಹ ಸೇರಿಸಿ ತೌಬಾ ಹೇಳಿಕೊಡುವುದು, ಅವರು ಅದರಂತೆ ಹೇಳುವುದು. ಇದು ಒಂದು ವಾಡಿಕೆಯಾಗಿದ್ದರೂ ಸಹ ಬಹುತೇಕ ವ್ಯಕ್ತಿಗಳಲ್ಲಿ ಇದು ಹೇಳಿಕೊಟ್ಟು ಕೇಳುವಂತಹ ಒಂದು ಪಾಠವಾಗಿ ಮಾತ್ರ ಮಾರ್ಪಾಡಾಗ್ತಾ ಇದೆ. ಬದಲಾಗಿ ತೌಬಾ ಅಂತ ಹೇಳಿದರೆ ಅದು ಮಾನಸಿಕವಾಗಿ ಬರಬೇಕಾದಂತಹ ಒಂದು ಪಾಶ್ಚಾತ್ತಾಪವಾಗಿದೆ. ಯಾವುದೇ ಪಾಪಗಳು ನಾವು ಮಾಡಿದರೂ ಸಹ ಅಲ್ಲಾಹನು ನಮಗೆ ಅದಕ್ಕೆ ಮನ್ನಣೆಯನ್ನು, ಅದಕ್ಕೆ ಮಗ್ಫಿರತ್ತನ್ನು, ಅಲ್ಲಾಹನು ಅದಕ್ಕೆ ನಮಗೆ ಕ್ಷಮೆಯನ್ನು ನೀಡುತ್ತಾನೆ ಎಂಬಂತಹ ಒಂದು ಒಳ್ಳೆಯ ಒಂದು ಸಂಕಲ್ಪದೊಂದಿಗೆ ನಾವು ತೌಬವನ್ನು ಮಾಡುವುದಾಗಿದೆ. ಯಥಾರ್ಥವಾದಂತಹ ತೌಬಾ ಇದು ಪವಿತ್ರವಾದಂತಹ ರಜಬ್ ತಿಂಗಳಾಗಿದೆ, ನಂತರ ಬರುವುದು ಶಾಅಬಾನ್ ತಿಂಗಳಾಗಿದೆ, ತದನಂತರ ಬರುವುದು ಪವಿತ್ರವಾದಂತಹ ಪರಿಶುದ್ಧವಾದ ಪಾವನ ಮಾಸ ರಮದಾನ್ ತಿಂಗಳಾಗಿದೆ. ಇಂತಹ ಒಳ್ಳೆಯ ತಿಂಗಳುಗಳು ನಮಗೆ ಬರುವಾಗ ನಾವು ಮಾಡಿದಂತಹ ಎಲ್ಲ ಪಾಪಗಳಿಂದ ಮುಕ್ತರಾಗಲು ಅಲ್ಲಾಹನೊಂದಿಗೆ ತೌಬ ಮಾಡುವುದರೊಂದಿಗೆ ಇನ್ನೊಮ್ಮೆಯೂ ಸಹ ನಾನು ಇಂತಹ ಪಾಪ ಕೃತ್ಯಗಳತ್ತ ಸುಳಿಯುವುದಿಲ್ಲ. ಅಲ್ಲಾಹನೇ, ಈ ನಿಮಿಷದ ತನಕ ನಾನು ಮಾಡಿದಂತಹ ಎಲ್ಲ ಪಾಪಗಳನ್ನು ನೀ ನನಗೆ ಮನ್ನಿಸಿಕೊಡು ಎಂಬಂತಹ ಒಂದು ಪ್ರಾರ್ಥನೆಯಾಗಿದೆ ತೌಬಾ ಎಂಬುದು. ಕೇವಲ ಹೇಳಿಕೊಡುವುದು, ಅದನ್ನು ಕೇಳಿ ನಾವು ಅದೇ ರೀತಿ ಹೇಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದಾಗಿದೆ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು, ಅತ್ತೌಬತು ಅನ್ನದಾಮ, ಪಾಪಗಳ ಕುರಿತಿರುವಂತಹ ಒಂದು ಪಾಶ್ಚಾತ್ತಾಪವಾಗಿದೆ ತೌಬಾ ಎಂದು ಹೇಳಿದರೆ. ಯಾ ಅಯ್ಯುಹಲ್ಲದೀನ ಆಮನು ತೂಬು ತೌಬತನ್ ನಸೂಹಾ, ಅಲ್ಲಾಹನೊಂದಿಗೆ ನೀವು ನಸೂಹಾದಂತಹ ನಿಷ್ಕಳಂಕವಾದಂತಹ ಆ ಪಾಪ ಮುಕ್ತಿಗೆ ಬೇಕಾಗಿ, ಪಾಪ ವಿಮೋಚನೆಗೆ ಬೇಕಾಗಿ ನೀವು ತೌಬ ಮಾಡಿರಿ, ಅಲ್ಲಾಹನೊಂದಿಗೆ ಬೇಡಿರಿ ಎಂದು ಪವಿತ್ರವಾದಂತಹ ಕುರ್ಆನ್ ಹೇಳುವಾಗ ನಾವೆಲ್ಲರೂ ಆತ್ಮಾರ್ಥವಾಗಿ ಅಲ್ಲಾಹನೊಂದಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅಲ್ಲಾಹನೊಂದಿಗೆ ಪ್ರಕಟಣೆ ಮಾಡುವುದಾಗಿದೆ ತೌಬಾ ಎಂಬುದು. ಆದ್ದರಿಂದ ಅಂತಹ ತೌಬಗಳು ಮಾತ್ರ ಅಲ್ಲಾಹನು ತೌಬ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಹಲವಾರು ನಿಬಂಧನೆಗಳಿದೆ. ಮಾಡಿದಂತಹ ಎಲ್ಲ ಪಾಪ ಕೃತ್ಯಗಳನ್ನು ನಿಲ್ಲಿಸುವುದು, ಇನ್ನೊಮ್ಮೆಯೂ ಸಹ ನಾನು ಇಂತಹ ಪಾಪಗಳತ್ತ ಸುಳಿಯುವುದಿಲ್ಲ ಎಂಬಂತಹ ಒಂದು ಸಂಕಲ್ಪ, ದೃಢವಾದಂತಹ ಸಂಕಲ್ಪ ಮಾಡುವುದು, ಮಾನಸಿಕವಾಗಿ ಮನುಷ್ಯರೊಂದಿಗೆ ಏನಾದರೂ ವ್ಯವಹಾರಗಳಲ್ಲಿ ಇನ್ನಿತರ ರೀತಿಯಲ್ಲಿ ಕೌಟುಂಬಿಕವಾಗಿ ಕಲಹಗಳು ಉಂಟಾಗಿದ್ದರೆ ಮನುಷ್ಯರು ಪರಸ್ಪರ ತಿದ್ದಿಕೊಂಡು ಕ್ಷಮೆಯನ್ನು ಯಾಚಿಸಿ ಪರಸ್ಪರ ಮಾಫಿ ಮಾಡಿ ನಂತರ ಅಲ್ಲಾಹನೊಂದಿಗೆ ತೌಬ ಮಾಡುವುದು. ಈ ರೀತಿಯಾಗಿದೆ ತೌಬದ ನಿಬಂಧನೆಗಳು. ಈ ತೌಬಗಳು ಮಾತ್ರವಾಗಿದೆ ಸ್ವೀಕರಿಸಲ್ಪಡುವುದು.